ಬೆಂಗಳೂರಿನ ಬಾಗಲೂರಲ್ಲಿ ಡಬಲ್ ಮರ್ಡರ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದುನಿಯಾ ವಿಜಯ್ ಯಾರು ಅಂತ ನಂಗೆ ಗೊತ್ತೇ ಇಲ್ಲ. ಬೆಂಗಳೂರಿನ ಬಾಗಲೂರಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಡಬಲ್ ಮರ್ಡರ್ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ನಟ ದುನಿಯಾ ವಿಜಯ್ ಯಾರು ಅಂತ ನಂಗೆ ಗೊತ್ತೇ ಇಲ್ಲ, ನಂಗೆ ಶ್ಯೂರಿಟಿ ಕೊಟ್ಟಿರೋ ವಿಚಾರ ಕೂಡ ನಂಗೆ ಗೊತ್ತಿಲ್ಲ. ಖಾಕಿ ವಿಚಾರಣೆಯ ವೇಳೆ ಜೋಡಿ ಕೊಲೆಯ ಆರೋಪಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಮಾನವೀಯತೆಯ ಮೇಲೆ ರಿಲೀಸ್ ಮಾಡಿಸಿದ್ರು ನಟ ದುನಿಯಾ ವಿಜಯ್ ಅವರು ಆರೋಪಿಯನ್ನ. 2012ರಲ್ಲಿ ರೇಪ್ ಕೇಸಲ್ಲಿ 10 ವರ್ಷ ಶಿಕ್ಷೆಯನ್ನ ಅನುಭವಿಸಿದ್ದ ಸುರೇಶ್ ಆರೋಪಿಗೆ ದುನಿಯಾ ವಿಜಯ್ ಬಗ್ಗೆ ಕೃತಜ್ಞತೆಯೇ ಇಲ್ಲ ನೋಡಿ, ಒಂದು ಚೂರು ಪಶ್ಚಾತ್ತಾಪವೂ ಇಲ್ಲ. ಇದೇ ಕೇಸಲ್ಲಿ ನಟ ದುನಿಯಾ ವಿಜಯ್ ಹೇಳಿಕೆ ಪಡೆಯುವ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಹೇಳಿಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಹಿರಿಯ ಅಧಿಕಾರಿಗಳ ಬಳಿ ಚರ್ಚೆ ನಡೆಸಿದ್ದಾರೆ ಬಾಗಲೂರು ಪೊಲೀಸರು. ಜನವರಿಯಲ್ಲಿ 3 ಲಕ್ಷ ಶ್ಯೂರಿಟಿಯನ್ನ ಕೊಟ್ಟು ಸುರೇಶ್ ಅವರನ್ನ ದುನಿಯಾ ವಿಜಯ್ ಅವರು ಬಿಡಿಸಿದ್ರು. ಸದ್ಯ ಶ್ಯೂರಿಟಿ ಕೊಟ್ಟಂತ ಹಿನ್ನೆಲೆಯಲ್ಲಿ ದುನಿಯಾ ವಿಜಯ್ ಅವರನ್ನ ಠಾಣೆಗೆ ಕರೆಸಿ ಹೇಳಿಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಕೊಲೆ ಆರೋಪಿ ಏನಿದ್ದಾನೆ ಸುರೇಶ್, ಈತನನ್ನ ಪೊಲೀಸರು ವಿಚಾರಣೆ ಮಾಡಿದಾಗ ಈತ ಹೇಳಿದಾನೆ, ದುನಿಯಾ ವಿಜಯ್ ಯಾರು ಅಂತ ಗೊತ್ತೇ ಇಲ್ಲ, ನನಗೆ ಶ್ಯೂರಿಟಿ ಕೊಟ್ಟಿರೋದು ಕೂಡ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು ಕೃತಜ್ಞತೆನಾದರೂ ಬೇಡವಾ ನೋಡಿ, ಎಂಥವರಿಗೆ ಶ್ಯೂರಿಟಿ ಕೊಟ್ಟು ಬೆಳೆಸಿದ್ದಾರೆ ದುನಿಯಾ ವಿಜಯ್ ಅವರು ಅಂತ.